ನಾವೀಗ ಕಲಾವಿದರು ಹನುಮಣ್ಣವ್ರ ಮನೆಗೆ ಬಂದಿದ್ದೀವಿ. ಅವರು ಇತ್ತೀಚೆಗೆ ಜಾರಿ ಬಿದ್ದು ತಮ್ಮ ಎಡಗೈನ ಮುರ್ಕೊಂಡಿದ್ದಾರೆ. ಬ್ಯಾಂಡೇಜ್ ಹಾಕ್ಸ್ಕೊಂಡು ಮನೇಲಿ ವಿಶ್ರಾಂತಿ ಮಾಡ್ತಾಯಿದ್ದಾರೆ. ನಿನ್ನೆ ತಾನೇ ಶಾಸಕರು ಬಂದು ಹೋದ್ರಂತೆ. ಇವತ್ತು ನಮ್ಮ RPI ಅಂದರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಅಂಬೇಡ್ಕರ್ದು ಮೊಮ್ಮಗನ ಪಾರ್ಟಿ, ಅದರ ಪ್ರತಿನಿಧಿಗಳು ಇವತ್ತು ಬಂದು ಅವ್ರನ್ನ ಮಾತಾಡ್ಸೋಕ್ಕೆ ಬಂದಿದ್ದಾರೆ. ಚಂದ್ರೇಗೌಡರು ಬಂದ್ದಾರೆ. ಅವರು RPI ಕಾರ್ಯದರ್ಶಿಗಳು. ಆಮೇಲೆ ದಲಿತ ಚಳವಳಿ ಅಂದರೆ ಅಂಬೇಡ್ಕರ್ ವಾದದ DSS ಕರ್ನಾಟಕ ವಿಭಾಗದ ಹುಣಸೂರು ಅಧ್ಯಕ್ಷ ಅಂತ ನಮ್ಮ ದೇವಾಡಿಗರು ಬಂದ್ದಾರೆ. ನಾಗಣ್ಣ ದೇವಾಡಿಗರು, ನಮ್ಮ ಹನುಮಣ್ಣವರಿದ್ದಾರೆ, ಅವರ ಶ್ರೀಮತಿಯವರು ಅಕ್ಕ ಇದ್ದಾರೆ. ನಮ್ಮ ಗೆಳೆಯರು ಅಂದರೆ ಈಗ RPI ಸ್ಟೂಡೆಂಟ್ ವಿಂಗ್ದು ತಾಲೂಕು ಅಧ್ಯಕ್ಷ ಅಂತ ಪ್ರಜ್ವಲ್ ಇದ್ದಾರೆ. ಅವ್ರ ಗೆಳೆಯರು ಕೂಡ ಇದ್ದಾರೆ. ಸೊ ಇವರು ಎಲ್ಲರೂ ಅವ್ರನ್ನ ಮಾತಾಡ್ಸೋಕೆ ಬಂದ್ದಾರೆ. ಹನುಮಣ್ಣವರು 2 ನಿಮಿಷ ಮಾತಾಡ್ತಾರೆ. ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಗರಸಭೆ ಪ್ರಸ್ತುತಿ ಮಾಡಲಿಕ್ಕಾಗಿ ಹೆಚ್ಚು ಕಡಿಮೆ 3 ತಿಂಗಳಾಯಿತು ಜಲ್ಲಿಕಲ್ಲು ಹಾಕಿ. ಮಳೆಗಾಲದಲ್ಲಿ ಜಲ್ಲಿಕಲ್ಲು ಹರಡ್ಬಿಟ್ಟು ಅರ್ಧಕ್ಕೆ ಬಿಟ್ಟು ಹೋಗಿದೆ. ಆಕಸ್ಮಿಕವಾಗಿ ನಾನು ನಡ್ಕೊಂಡು ಬರ್ತಾ ಇರುವಾಗ ಮಣ್ಣಿನ ಮೇಲ್ಪದ್ರ ಕೆನೆ ಮೊಸರಂತೆ ಜಾರಿ ಕೈ ಕೊಟ್ಟು ಬಿದ್ದೆ. ಎಡಗಡೆ ರಟ್ಟೆ ಕಟ್ಟಾಯಿತು, ಆಪ್ರೇಷನ್ ಆಯಿತು. ಎನ್ನೆ ಶಾಸಕರು ಕೂಡ ಬಂದು ಕಾಂಟ್ರಾಕ್ಟ್ಗೆ ನೇರವಾಗಿ ಕ್ಲಾಸ್ ತಗೊಂಡ್ರು ಮೌಖಿಕವಾಗಿ. ನಿಮ್ಮ ಉದಾಸೀನದ ಕಾರಣ ರಸ್ತೆನ ಅರ್ಧ ಮಾಡೋಗಿದ್ದೀರಿ. ಈಗ ಅವರು ಕೇಸ್ ಆಗ್ತಾ ಇದ್ದಾರೆ ನಿಮ್ಮೆಲ್ಲ. ಏನು ಮಾಡ್ತೀರಿ? ಸಾರ್ವಜನಿಕ ಸುರಕ್ಷತಾ ಕಾಯ್ದೆಯಡಿ ಅವಧಿ ಒಳಗಡೆ ರಸ್ತೆ ಮಾಡಬೇಕಾಗಿತ್ತು. ನಗರಸಭೆ ಇಂಜಿನಿಯರ್ ಅಥವಾ ಕಾಂಟ್ರಾಕ್ಟ್ ಫಂಡ್ ಬಂದಿಲ್ಲ ಏನೋ, ಅದು ನಮಗೆ ಗೊತ್ತಿಲ್ಲ. ಕಾಂಟ್ರಾಕ್ಟ್ ವಹಿಸ್ಕೊಂಡ್ಮೇಲೆ ಅವ್ರು ಮಾಡಬೇಕು. ಇಲ್ಲ ಅವ್ರಿಗೆ ಆಪ್ರೇಷನ್ ಕೊಡಿ ಅಂತಲೂ ಕೂಡ ಶಾಸಕರು ಆಗ್ರಹ ಮಾಡಿದ್ರು. ಇದರ ಜೊತೆಗೆ ಚಿಟ್ಟಿನ ಸಮಸ್ಯೆಗಳು ಹಲವಾರಿದ್ದು. ನೀರು ಸರಿಯಾಗಿ ಬಿಡ್ತಿರಲಿಲ್ಲ, ಶುದ್ಧವಾದ ನೀರು, ಕಲುಷಿತ ನೀರು ಬರ್ತಾಯಿತ್ತು. ರಸ್ತೆ ಸುರಕ್ಷಿತವಾಗಿಲ್ಲ, ಇಲ್ಲಿ ಖಾತೆಗಳಾಗಿಲ್ಲ, ತುಂಬ ಜನ ಬಡವರು ಇದ್ದಾರೆ, ಸ್ವಂತ ಮನೆಗಳಿಲ್ಲ. ಎಲ್ರಿಗೂ ಕೂಡ ಮೌಖಿಕವಾಗಿ ಉತ್ತರ ಕೊಟ್ಟರು. ಒಂದು ಸಂತೋಷ ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಮ್ಮ ಶ್ರೀಕಾಂತ್ ರೆಡ್ಡಿ ಹುಣಸೂರು ಚಾನಲ್ಲು ಪ್ರಗತಿಪರ ಕೆಲಸ ಮಾಡ್ತಾಯಿದೆ. ಅವ್ರು ಕಂಡ್ರೆ ಅವಾಗಿನಿಂದ ಅಭಿಮಾನಿ. ನಾನು ವಿದ್ಯಾರ್ಥಿ ದೆಸೆಯಿಂದನೂ ಕೂಡ ನಾನೇನಾದರೂ ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಅವರು ಒಂದು ಯೂತ್ ಫೆಡರೇಷನ್ ಅಂತ ಹೇಳಿ ಒಂದು ಕ್ಯಾಂಪ್ ಮಾಡಿದರು. ಅಲ್ಲಿ ವಾಕ್ಚಾತುರ್ಯ ಯುವ ನೇವರು ಕೇಂದ್ರದ ಜೊತೆಯಲ್ಲಿ ಮಾಡಿ ನನ್ನ ಮಾತಾಡ್ಕಂಥವ್ರು. ಜೊತೆಗೆ ನಮ್ಮ ನಾಗಣ್ಣ ದೇವಾಡಿಗರ್, ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಧ್ಯಕ್ಷರು, ನಮ್ಮ ಚಂದ್ರೇಗೌಡರು ಅದರ ಉಪಾಧ್ಯಕ್ಷರು, ನಮ್ಮ ವಿದ್ಯಾರ್ಥಿ ಒಕ್ಕೂಟದ ಪ್ರಜ್ವಲ್ ಅವರು ಇದ್ದಾರೆ, ಪ್ರಗತಿಪರ ದಲಿತ ಒಕ್ಕೂಟದ ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಬಂದು ನನಗೆ ಸಾಂತ್ವನ ಹೇಳಿ ಮಾನಸಿಕವಾಗಿ ನನಗೆ ಧೈರ್ಯ ತುಂಬ್ತಾ ಇದ್ದಾರೆ. ನನ್ನ ಮುಂದಿನ ಭವಿಷ್ಯ ಭಾರತ ಕಟ್ಟಲಿಕ್ಕೆ, ಬಾಬಾ ಸಾಹೇಬರ ಭವಿಷ್ಯ ಭಾರತ ಕಟ್ಟಲಿಕ್ಕೆ, ಬುದ್ಧರ ಚಿಂತನೆಗಳು ರೂಢಿಸ್ಕೊಳ್ಳಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಲು, ಜೊತೆಗೆ ಪತ್ರಿಕೆ, ಶ್ರೀಕಾಂತ್ ಸರ್ದ ಪತ್ರಿಕೆ, ಜಯ ಕಿರಣ, ಮತ್ತು ನಮ್ಮ ದಿನ ಮಾತಾಡ್ತಕ್ಕಂಥ ನಾಗಣ್ಣವರು ಎಲ್ಲರೂ ಸಪೋರ್ಟ್ ಕೊಡ್ತಾಯಿದ್ದು. ಮಾನಸಿಕ ಧೈರ್ಯ, ಇಂಥ ಧೈರ್ಯ ಎಲ್ರಿಗೂ ತುಂಬಲಿ ಅಂತ ಆಶಿಸ್ತಾ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಈಗ ನಾಗಣ್ಣವರು ನಮಗೆ ಮಾತಾಡಿ. ಒಂದು ನಿಮಿಷ ಅಕ್ಕವರು ಮಾತಾಡಲಿ. ಅಕ್ಕವರು, ನಿಮ್ಗೆ ಎಷ್ಟು ಕಷ್ಟ ಆಯಿತು ಈಗ ಇವ್ರು ನೋಡ್ಕೊಳ್ಳೋಕ್ಕೆ? ಸರ್, ನಮಗೆ ಇವಾಗ ನಮ್ಮ ಮೈದಾ ಮತ್ತು ಇವರು ಅಣ್ಣ ಇದ್ದಾರೆ, ಇವ್ರ ಅಣ್ಣ ಅವರು ಸ್ವಲ್ಪ ಅಮೌಂಟನ್ನ ಇದು ಮಾಡಿದ್ರು ಆಪ್ರೇಷನ್ಗೆ ಹೋಗ್ಬೇಕಾರೆ. ಅವ್ರು ಹೆಂಗೆ ಮಾಡಿದ್ರು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಾಲ ಇಸ್ಕೊಟ್ರು, ಏನು ಮಾಡಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಂಗೋ ಕಡಿಮೆ ದುಡ್ಡಿನಲ್ಲಿ ಮಾಡಿಕೊಟ್ರು. ಒಂದು 20-30 ಆಗಿದೆ. ಅಲ್ಲಿ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಮತ್ತೆ ಅಲ್ಲಿ ಟ್ರೀಟ್ಮೆಂಟೇ ಜಾಸ್ತಿ. ಬರೆದುಕೊಡ್ತಿದ್ದು ಮೆಡಿಷನ್ ಎಲ್ಲ ತಂದ್ಕೊಟ್ಟಿದ್ವಿ. ಒಟ್ಟು ಅಷ್ಟು ಖರ್ಚಾಗಿದೆ. ಇನ್ನು ಉಳಿದಿದ್ದೆಲ್ಲ ನಾವು ಸ್ವಲ್ಪ ಹೊರಗಿನಿಂದ ಬಂದವರು ಸ್ವಲ್ಪ ಕನೆಕ್ಟ್ ಮಾಡಿಕೊಟ್ರು. ಈಗ ಅದನ್ನೆಲ್ಲ ನಾವು ಅದನ್ನು ಸಾಲ ಅಂತ ಕೊಟ್ಬಿಡೋಣ ಅಂತಲೇ MLA ಅವರು ಬಂದಿದ್ರಲ್ಲ, ಮಾತು ಹೇಳಿದಿರಲ್ಲ, ಕೊಟ್ಬಿಡೋಣ ಅಂತ. ಓಕೆ. ಅವ್ರು ಹೇಳಿದಾಗೆ ರಸ್ತೆ ಎಷ್ಟೊಂದು ನೆಗ್ಲೆಕ್ಟ್ ಮಾಡಿ ತಿಂಗಳಿಗಟ್ಟಲೆ ಕಲ್ಲು ಹಾಕಿಬಿಡೋ ಸರಿಯಲ್ಲ. ಈಗ ನಮಗೆ ಬರಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಎಲ್ಲ ರೆಡಿ ಮಾಡ್ಸಕ್ಕೆ ಹೇಳಿದ್ವಿ. ಮತ್ತು ಖಾತೆಗಳು ಇದನ್ನೆಲ್ಲ ಮಾಡಿಕೊಡಿ ಅಂತ ಹೇಳಿದ್ದಾರೆ ಶಾಸಕರು. ಮತ್ತು ನೀರು ಬೇರೆ ಸರಿಗೆ ಬರ್ತಿರ್ಲಿಲ್ಲ ಸರಿ, ಎಲ್ಲ ಬದಿ ನೀರೆಲ್ಲ ಬರ್ತಿತ್ತು. ಅದನ್ನ ಬಾಟ್ಲಲ್ಲಿ ಹಿಡಿದು ತೋರಿಸಿದ್ರೆ ಅವ್ರು ಏನು ಮಾಡಿದ್ದಾರೆ, ನಾವು ಕೊಟ್ಟಿದ್ದನ್ನ ಚೆಲ್ಬಿಟ್ಟು ತಾವೇ ಬೇರೆ ತುಂಬ್ಕೊಂಡು ಹೋಗಿದ್ದಾರೆ. ಮುನ್ಸಿಪಾಲ್ಟಿಯಿಂದ ಬಂದಿದ್ರು. ಬಂದ್ಬಿಟ್ಟು
ಇಲ್ಲ ಇಲ್ಲ ಚೆನ್ನಾಗೇ ಬರ್ತಾ ಇದೆ. ನೀವ್ಯಾಕೆ ಎಲ್ಲರೂ ಕಾವೇರಿ ನೀರು ಕೇಳ್ತಾರೆ, ನೀವೇ ಕೊಡ್ತಾ ಇಲ್ಲ ಅಂತೇಳಿ ಸ್ವಲ್ಪ ಇದು ಮಾಡೋದು. ನಿಮ್ಮ ಮೇಲೆ ಅನುಮಾನಿಸಿದ್ರು. ಅವಾಗ ಎಲ್ಲರೂ ಬಂದರು, ಎಲ್ಲ ಅವರೊಬ್ಬರೇ ಎಲ್ಲ ಕಂಪ್ಲೇಂಟ್ ಮಾಡಿರೋದು, ನಾವು ಕೂಡ ಮಾಡಿದ್ವಿ. ಸೊ ನಗರಸಭೆ ಈ ನರಸಿಂಹಸ್ವಾಮಿ ಬೇಕು ಅಂತೇಳಿ ನಗರಸಭೆ ಈ ನರಸಿಂಹಸ್ವಾಮಿ ಥಿಯೇಟ್ರನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡ್ಲಿಕ್ಕೆ ಗಮನ ಹರಿಸ್ಬೇಕು. ಹರಿಸ್ಬೇಕು. ಮಲ್ತಾಯಿ ಧೋರಣೆ ತೋರಿಸಬಾರ್ದು. ಈಗ ನಿನ್ನೆ ಇವರು ಶಾಸಕರ ಜೊತೆ ನಿಂಗರಾಜ್ ಮಲ್ಲಾಡಿ ಅವ್ರ ಗೆಳೆಯರು ಎಲ್ಲ ಬಂದು ಹೋಗಿದ್ದಾರಲ್ವಾ? ಓಕೆ, ನೋಡಿ ಇನ್ನು ಮುಂದಾರು ಈ ಒಂದು ನಿಮಗೆ ಆ ನೋವಾಗಬಾರ್ದಾಗಿತ್ತು. ಈ ಘಟನೆ ಸಮಯದಲ್ಲಿ ನಿಮ್ಮ ಊರಿನ ಬೆಳಕಾಗಲಿ ಅಂತ ಹೇಳ್ತಾ ಬೇಗ ಹುಷಾರು ಮಾಡ್ಕೊಳ್ಳಿ. ಈಗ ನಿಮ್ಮನ್ನು ನೋಡಲಿಕ್ಕೆ ಅಂಥೇಳಿ ನಾಗಣ್ಣವರು ಮತ್ತು ನಮ್ಮ ಚಂದ್ರೇಗೌಡರು ಬಂದ್ದಾರೆ. ನಾಗಣ್ಣವರು ಏನಂತೀರಿ? ಹೇಳೋದೇನಿಲ್ಲ ಸರ್, ಇವರು ತುಂಬ ಗ್ರಾಮ ಪಂಚಾಯಿತಿಯಿಂದ ಮತ್ತು ತಾಲೂಕ್ ಪಂಚಾಯಿತಿಯಿಂದ ಇವ್ರನ್ನೆಲ್ಲ ಹಾಡು ಹೇಳೋಕ್ಕೆ ಕರ್ಕೊಂಡು ಹೋಗ್ತಿದ್ರು ಸರ್ಕಾರದ ವತಿಯಿಂದ. ಆದರೆ ಇವತ್ತಿನ ದಿವಸ ಕೈ ಮುರಿದೋಗಿದೆ. ಸರ್ಕಾರದಿಂದ ನೋಡೋ ಅಂಥವರು ಅವರಿಗೆ ಯಾರೂ ಇಲ್ಲ. ನಮ್ಮ ಹೋಟ್ಲಿಗೆ ಪ್ರತಿನಿತ್ಯ, ಕ್ಯಾಂಟೀನಿಗೆ ಪ್ರತಿನಿತ್ಯ ಬರ್ತಾಯಿದ್ರು. ನಾನೊಂದು ಗ್ಲಾಸ್ ಹಾಲು ಕೊಟ್ಟು ಕಳಿಸ್ತಿದ್ದೆ, ನನ್ನ ಹತ್ರ ಇರೋ ತಾಕತ್ತನ್ನು ನಾನು ಕೊಟ್ಟು ಕಳಿಸ್ತಾ ಇದ್ದೆ. ಆದರೆ ಹನುಮಣ್ಣನ ನೋಡಿದರೆ ನನಗೆ ಹೊಟ್ಟೆ ಉರಿತದೆ. ಹನುಮಣ್ಣವರು ಒಂದು ಸುಳ್ಳು ಹೇಳೋರಲ್ಲ, ಮೋಸ ಮಾಡೋರಲ್ಲ. ನಿಯತ್ತಾಗಿ ಎಲ್ಲಾದರೂ ಒಂದು ಹಾಡು ಗೀಡಿ ಹೇಳಿ 100, 200, 500 ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೊಂಡು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳೋರಲ್ಲ. ಆ ರೀತಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಅವರಿಗೆ 2 ಹೆಣ್ಮಕ್ಳಿದ್ದಾವೆ ಮನೆಯಲ್ಲಿ. ಹೆಂಡ್ತಿನೂ ಪಾಪ ಕೆಲಸ ಇಲ್ಲದೆ ಮನೇಲಿ ಕೂತಿದೆ. ಕೂಲಿ ಕೆಲಸ ಮಾಡಲಿಕ್ಕೆ ಆ ಹೆಂಡ್ತಿಗೂ ಕೂಡ ನಿತ್ರಾಣವಾಗಿದೆ, ಆಗ್ತಾ ಇಲ್ಲ. ಆದರೆ ಶಾಸಕರು ಬಂದಿದ್ದಾರೆ ಅಂತ ಇವ್ರ ಮನೆಗೆ, ನನಗೆ ಗೊತ್ತಿಲ್ಲ ಅದು. ಈಗ ಹನುಮಣ್ಣ ಹೇಳುವಾಗ ನನಗೆ ಗೊತ್ತಾಗಿದೆ. ಶಾಸಕರು ಕೂಡ ಬಂದು ಏನೋ ಅಲ್ಪ ಸ್ವಲ್ಪ ಏನೋ ಸಹಾಯ ಮಾಡಿರ್ತಾರೆ. ಶಾಸಕರ ಬಗ್ಗೆ ನಾವೇನು ಮಾತಾಡೋಗಿಲ್ಲ. ಕಷ್ಟಕ್ಕೆ ಒಂದು ಬಡವನಿಗೆ ತೊಂದರೆ ಆದಾಗ ಕೂಡಲೇ ಅಲ್ಲಿಗೆ ಹೋಗ್ತಾರೆ. ಅವರು ಹೋಗಿ ಅವ್ರನ್ನ ಸಂತೈಸಿ ಬರ್ತಾರೆ. ಶಾಸಕರದ್ದೇನೂ ತಪ್ಪಿಲ್ಲ. ಆದರೆ ಶಾಸಕರು ಕೂಡ ಈ ಮನವರಿಕೆನ ತಾಲೂಕ್ ಪಂಚಾಯತಿಗೆ, ಗ್ರಾಮ ಪಂಚಾಯತಿಗೆ ಎಲ್ಲ ತಿಳಿಸಿ ಹನುಮಣ್ಣನಿಗೆ ಈ ಮನೆ ಕಷ್ಟಕ್ಕೆ, ಊಟಕ್ಕೆ, ಅದಕ್ಕೆ ಇದಕ್ಕೆ ಸ್ವಲ್ಪ ಸಹಾಯ ಅಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಚಂದ್ರೇಗೌಡರು ಏನಂತೀರಿ? ಅದೇ ಹನುಮಣ್ಣವ್ರಿಗೆ ಸರ್ಕಾರದ ವತಿಯಿಂದ ಏನಾರು ಒಂದು ಸ್ವಲ್ಪ ಸವಲತ್ತು ಮಾಡಿಕೊಡ್ಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ ಈಗ 2 ಹೆಣ್ಮಕ್ಳು ಇರೋದ್ರಿಂದ ಈಗ ಅವರು ಸ್ವಲ್ಪ ಕೈಯೆಲ್ಲ ಏಟ್ ಮಾಡ್ಕೊಂಡವ್ರೆ. ಅವರು ಜೀವನ ನಡೆಸೋದು ಭಾಳ ಕಷ್ಟ ಇದೆ. ಅದರಿಂದ ಸರ್ಕಾರ ಗಮನ ಕೊಟ್ಟು ಅದನ್ನು ಹೇಳೋಂಗೆ ಸರ್ಕಾರಿ ಕೆಲಸ ಪೆಂಡಿಂಗ್ ಆಗಿದ್ದರಿಂದ, ರಸ್ತೆಗಳನ್ನ ಸರಿ ಮಾಡ್ದೇ ಮಣ್ಣು ಹಾಕಿ ಕಲ್ಲು ಹಾಕಿ ಸುಮ್ಮನೆ ಬಿಟ್ಟದ್ರಿಂದ ಅದು ಅನಿರೀಕ್ಷಿತ ಜಾರಿ ಹಿಂಗಾಗಿದೆ, ಅನಾಹುತವಾಗಿದೆ. ಬಟ್ ಅದರಿಂದ ನಾನೊಬ್ಬನೇ ಜಾರು ಬಿದ್ದಿಲ್ಲ, ಕಣ್ಣಿರೋರು ಕೂಡ ನೀಟಾಗಿರೋ ಜಾರು ಬಿದ್ದಾರೆ. ಬೈಕ್ ತಗೊಂಡು ಬಿದ್ದಿದ್ದಾರೆ. ನಾನು ಕಣ್ಣಿಲ್ಲ ಅನ್ನೋ ಕಾರಣಕ್ಕೆ ಬಿದ್ದಿಲ್ಲ, ಕಣ್ಣಿರೋರು ಕೂಡ ಬಿದ್ದಿದ್ದಾರೆ. ಪ್ರತ್ಯೇಕ ಸಾಕ್ಷಿ. ಸೊ ಇದೊಂದು ನಗರ ಪಾಲಿಕೆ ರೋಡ್ ಕೆಲಸ, ಸೊ ನಗರ ಪಾಲಿಕೆ ಗಮನ ಹರಿಸ್ಬೇಕು, ಶಾಸಕರು ಹೇಳಿದಾಗೆ. ಮತ್ತು ಕಾಂಟ್ರಾಕ್ಟ್ದಾರರು ಕೂಡ ಗಮನ ಹರಿಸ್ಬೇಕು. ತಾವೇನು ಕೇಸ್ ಹಾಕೋದ್ರ ಬಗ್ಗೆ ಸೀರಿಯಸ್ ಆಗಿ ಆಲೋಚನೆ ಮಾಡಿದ್ದೀರಾ ಅಥವಾ ಹೇಗೆ? ಏನು ನಾನು ಆಪ್ರೇಷನ್ನುಗೆ ಟ್ರೀಟ್ಮೆಂಟ್ ಕೊಡಬೇಕು ಅಥವಾ ರೋಡ್ ರೆಡಿ ಮಾಡಬೇಕು, ಎರಡೂ ಆಗಲಿಲ್ಲ ಅಂತ ನಾನು ಕೇಸ್ ಹಾಕ್ತೇನೆ. ಓಕೆ, ಧನ್ಯವಾದಗಳು. ನಮ್ಮ ಯುವಕರ ಮಿತ್ರರು ಬಂದ್ದಾರೆ. ಓಕೆ, ಥ್ಯಾಂಕ್ ಯು. ನಿಮಗೆ ಶೀಘ್ರ ಗುಣಮುಖವಾಗಲಿ, ಅಕ್ಕನಿಗೂ ಆ ಸಾಮರ್ಥ್ಯ ಬರಲಿ. ಮತ್ತು ತಾವು ಹೇಳೋಂಗೆ ನಾಗಣ್ಣ ದೇವಾಡಿಗರು ಮತ್ತು ನಮ್ಮ ಚಂದ್ರೇಗೌಡರು ಹೇಳಿದಾಗೆ ಸರ್ಕಾರ ಕೂಡ ನಮ್ಮ ಕಡೆ ಗಮನ ಹರಿಸಲಿ. ನಾವು ಹಾಡುಗಾರರು ಚೆನ್ನಾಗಿ ಹಾಡಿಸ್ಕೊಂಡು ಏನೋ ಹಾಡು ಕೇಳಿಸ್ಕೊಂಡು ಸಂತೋಷ ಪಡೋದಲ್ಲದೆ ನಿಮ್ಮ ಕಷ್ಟಕ್ಕೂ ಅವ್ರು ಆಗಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ವಿಶೇಷವಾಗಿ ಮುಖ್ಯಮಂತ್ರಿಗಳು ಇಂಥ ಕಲಾವಿದರ ರಕ್ಷಣೆಗೆ ಮುಂದಾಗಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ನಗರಸಭೆಯನ್ನು ಜವಾಬ್ದಾರಿ ತಗೊಳ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.